ಬರ್ರಿ, ಇಲ್ಲಿಲ್ಲ ಕತ್ತರಿ. ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯಲ್ಲಿ ರಾಜ್ಯ ಯುವಜನೋತ್ಸವ ವಿಜೃಂಭಣೆಯಿಂದ ನಡೆಯಿತು. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ನಿರ್ಮಲಾನಂದನಾಥ ಸ್ವಾಮೀಜಿ, ಜಿಲ್ಲಾ ಉಸ್ತುವಾರಿ ಸಚಿವ KC ನಾರಾಯಣಗೌಡ, ಶಾಸಕ ಸುರೇಶ್ ಗೌಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸ್ಪರ್ಧಾಳುಗಳು ಆಗಮಿಸಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ನಿಂತಿರಿ. ನಾಡಿಗೆ ಜಯ ಭಾರತ ಜನನಿ ಅಂತ ಜಾತೆ ಮಾಂಡವ್ಯ ವರ್ಷಗಳ ತಪೋಭೂಮಿ ಶ್ರೀ ಕಾಲಭೈರೇಶ್ವರ ಸ್ವಾಮಿಯ ದೈವಭೂಮಿ ಅಕ್ಕರೆ ಸಕ್ಕರೆ ಜಿಲ್ಲೆಯಾದ ಮಂಡ್ಯ ಜಿಲ್ಲೆಯಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಬ್ಯಾಂಗ್ಳೂರು, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ ವತಿಯಿಂದ ಹಾಗೂ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸಹಯೋಗದೊಂದಿಗೆ 2021-22ನೇ ಸಾಲಿನ ರಾಜ್ಯ ಯುವಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವರ್ಷದ ರಾಜ್ಯ ಯುವಜನೋತ್ಸವದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ನಿರ್ವಹಿಸುವುದಕ್ಕಾಗಿ ಆಗಮಿಸಿರುವ ನಮ್ಮ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಮಧ್ಯಪ್ರದೇಶದ ಆಲೋಟ್ ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗಿ 3 ಬಾರಿ ಆಯ್ಕೆಯಾಗಿದ್ದು, 4 ಬಾರಿ ಸಂಸದರಾಗಿ, 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿ ಇನ್ನೂ ಅತ್ಯುತ್ತಮ ಹುದ್ದೆಗಳನ್ನು ಅಲಂಕರಿಸಿ ತಮ್ಮ ಅಮೂಲ್ಯ ಸೇವೆಯನ್ನು ರಾಷ್ಟ್ರಕ್ಕೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ ಹಾಗೂ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಗಣ್ಯರೇ ಹಾಗೂ ರಾಜ್ಯ ಯುವಜನೋತ್ಸವಕ್ಕೆ ಬಹಳ ಹುಮ್ಮಸ್ಸಿನಿಂದ ಪಾಲ್ಗೊಳ್ಳಲು ಬಂದಿರುವ ಎಲ್ಲ ಸಭಿಕರೇ, ತಮ್ಮೆಲ್ಲರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲಿಯೂ ಪರಮ ಪುಣ್ಯ ಭೂಮಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಇನ್ನೊಮ್ಮೆ ಯುವ ಸಬಲೀಕರಣ ಇಲಾಖೆ ವತಿಯಿಂದ ಸುಸ್ವಾಗತ. ನಮ್ಮ ಎಲ್ಲರ ಬಹಳ ಒಳ್ಳೆ ಅದೃಷ್ಟ ಯುವಜನರು ಆಗಬೇಕು ಅಂತ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ, ಸ್ಪರ್ಧೆಗಳನ್ನ ಏರ್ಪಡಿಸಿ ಪ್ರತಿಯೊಂದು ರಾಜ್ಯದಲ್ಲಿ ಈ ಯುವಜನೋತ್ಸವವನ್ನ ನಾವು ಆಚರಿಸ್ತಾ ಬಂದಿದ್ದೀವಿ. ಇವತ್ತು ಸಹ ನನಗೆ ಬಹಳ ಹೆಮ್ಮೆ, ಸುಮಾರು 500 ಮಕ್ಕಳು, ನಮ್ಮ ಯುವಕರು, ಯುವತಿಯರು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿ ಬಂದಿದ್ದಾರೆ, ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿದ್ದಾರೆ. ಅವರಲ್ಲಿ ಯಶಸ್ವಿಯಾಗಿರುವ 100 ಯುವಜನರನ್ನ ನಾವು ರಾಷ್ಟ್ರೀಯ ಯುವಜನೋತ್ಸವ ಪುದುಚೇರಿಯಲ್ಲಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನ ಆಚರಣೆ ಅಂಗವಾಗಿ ನಾವು ರಾಜ್ಯದಿಂದ ಅವರನ್ನ ಅಲ್ಲಿಗೆ ಕಳಿಸ್ತೀವಿ. ಅಲ್ಲಿ ಕೂಡ ಅವರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ರಾಜ್ಯಕ್ಕೆ ಹೆಮ್ಮೆ ತರಬೇಕು. ಅವರ ಒಂದು ಹೊಸ ಬೆಳವಣಿಗೆಗೆ ಕೂಡ ಇದೊಂದು ಕಾರಣ ಆಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ. ನಮ್ಮ ಯುವಜನರು ತಮ್ಮ ಆತ್ಮಸಮ್ಮಾನ ಹಾಗೂ ದೇಶ ಸಮ್ಮಾನ, ಅವರ ಸಂಸ್ಕೃತಿ ಜೊತೆಗೆ ಪ್ರಪಂಚದ ಜ್ಞಾನ, ವಿಜ್ಞಾನ ಎಲ್ಲ ಬಗ್ಗೆ ತಿಳುವಳಿಕೆ ಇಟ್ಕೊಂಡು ಉತ್ತಮ ಭವಿಷ್ಯ ಅವರು ಮಾಡ್ಕೊಳ್ತಾರೆ ನಿರ್ಮಾಣ ಅಂತ ನಮಗೆ ವಿಶ್ವಾಸ ಇದೆ. ರಾಜ್ಯ ಸರ್ಕಾರ ಯಾವತ್ತೂ ತಮ್ಮ ಜೊತೆಗಿದೆ. ಇನ್ನೊಮ್ಮೆ ಎಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸ್ವಾಗತಿಸುತ್ತಾ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ ನನ್ನ 2 ಮಾತು. ದೀಪವನ್ನ ಬೆಳಗಿಸುವಂತ ಈ ಒಂದು ಶುಭ ಸಂದರ್ಭದಲ್ಲಿ ಯುವಜನೋತ್ಸವದ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳಿಗೆ ಯುವಜನರು ಸಕ್ರಿಯರಾಗಿ ಪಾಲ್ಗೊಂಡು ಸ್ಪರ್ಧೆಗಳಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಪಡೆದು ಗೆಲ್ಲದಿದ್ದರೂ ಪರ್ಯಾಯವಾಗಿಲ್ಲ, ಒಟ್ಟಿನಲ್ಲಿ ಸ್ಪರ್ಧೆಯನ್ನ ಮಾಡಬೇಕು. ಯು ನೀಡ್ ಟು ಕಂಪೀಟ್. ಅದು ಬಹಳ ಮುಖ್ಯ. ಸ್ಪರ್ಧೆಯಲ್ಲಿ ಭಾಗವಹಿಸೋದು ಬಹಳ ಮುಖ್ಯ. ಯುವಜನರು ಈ ರೀತಿ ಸ್ಪರ್ಧೆಯಲ್ಲಿ ಭಾಗಿಸಬೇಕು ವಿನಂತಿ. ಹಾಗೇನೆ ಈ ಒಂದು ನಗಾರಿ, ಈ ಇನಾಗ್ರೇಷನ್ ಅನ್ನ ಮತ್ತೆ ಎಲ್ಲ ಯುವಜನತೆಗೆ ಕರೆ ನೀಡುವಂತಹ ನಿಟ್ಟಿನಲ್ಲಿ ಡ್ರಮ್ಸ್ ಅನ್ನ
ಅವರಿಗೆ ಕಲೆ ಕ್ರೀಡಾ ಅಂತ ಹೇಳಿದ್ರೆ ತುಂಬಾ ಅಭಿಮಾನ. ನಾನು 4-6 ಸಾರಿ ಬಂದಿದ್ದೇನೆ. ಚಿಕ್ಕದ್ರಿಂದಲೂ ಜಗದ್ಗುರುಗಳಾದಂಥ ಬಾಗಂಗಾಧರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರು ಈ ಕಾರ್ಯಕ್ರಮಗಳನ್ನ ಹೆಚ್ಚಿನ ರೀತಿ ನಡೆಸ್ತಾ ಇದ್ದಾರೆ. ನಾನು ರಾಜಕಾರಣ ಬರೋದಕ್ಕಿಂತ ಮುಂಚೆಲೆ ನಾನು ಆದಿಚುಂಚನಗಿರಿ ಈ ಕ್ಷೇತ್ರದ ಗುರುಗಳ ನಾನು ಒಬ್ಬ ಶಿಷ್ಯನಾಗಿ ಸೇವಕನಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾನು ಭಾಗವಹಿಸ್ತಾ ಇದ್ದೆ. ತುಂಬಾ ಸರ್ವಧರ್ಮ ಸಮ್ಮೇಳನ ಇರ್ಬೋದು, ಇತರ ಕಲೆಗಳು ನಾನ್ ಸ್ಟಾಪ್ ಆಗಿ 2 ವರ್ಷದಿಂದ ಈ ಭಯದ ವಾತಾವರಣದಿಂದ ಕಾರ್ಯಕ್ರಮಗಳನ್ನ ಜಗದ್ಗುರುಗಳು ಕಡಿಮೆಯನ್ನ ಮಾಡಿದ್ದಾರೆ. ಇಲ್ಲ ಅಂದ್ರೆ ತಿಂಗಳಿಗೆ 1-2 ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ರು, ಜಗದ್ಗುರುಗಳು ನಡೆಸ್ತಾ ಇದ್ರು. ನಮ್ಮ ಸ್ವಾಮೀಜಿಯವರು ಸಹ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ರು. ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ಆದಿಚುಂಚನಗಿರಿ ಭೈರವನಾಥನ ಆಶೀರ್ವಾದವನ್ನು ತಗೊಂಡು ನಾವು ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಅಂತ ಮಾಡುವ. ಆದರೆ ಈ ಮಹಾಮಾರಿ 3ನೇ ಅಲೆ ಪುನಃ ಶುರುವಾಗಿರೋದ್ರಿಂದ ನಾವು ತುಂಬಾ ಸರಳವಾಗಿ ಮಾಡಬೇಕು ಅಂತೇಳಿ ನಮ್ಮ ಶಾಲೆಯಲ್ಲಿ ರಜಿಸ್ ಮೇಡಮ್ ಮತ್ತು ನಮ್ಮ ಸ್ವಾಮೀಜಿಯವರ ಸಹಕಾರ, ಅವರನ್ನು ಸಹ ಲಿಮಿಟ್ ಅಲ್ಲಿ ಮಾಡೋಣ, ಸಿಂಪಲ್ ಆಗಿ ಮಾಡೋಣ. ಕಾರ್ಯಕ್ರಮಗಳನ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದು ಬೇಡ ಅಂತೇಳಿ ಈ ಕಾರ್ಯಕ್ರಮಗಳನ್ನ ಹುಡುಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಕರ್ನಾಟಕನೇ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಯುವಕರು 40 ಪಟ್ಟು ಸಂಖ್ಯೆ ಇರುವಂಥದ್ದು. ಅವರನ್ನ ನಾವು ಬೆಳೆಸಿದ್ರೆ ದೇಶ ಬೆಳೆಸ್ತಾ ಇದೆ. ಅದಕ್ಕೆ ನಮ್ಮ ಗವರ್ನರ್ ಸಾಹೇಬರು ಯಾವಾಗಲೂ ನಮ್ಮ ಯುವಕರಿಗೆ ಆಶೀರ್ವಾದವನ್ನು ಮಾಡುವಂಥದ್ದು. ನಮ್ಮ ಜಗದ್ಗುರುಗಳಾದಂಥ ಬಾಲಗಂಗಾಧರ ಸ್ವಾಮೀಜಿಯವರು ಚಿಕ್ಕ ಮಕ್ಕಳನ್ನ, ಪುಟ್ಟ ಮಕ್ಕಳನ್ನ ದತ್ತುವನ್ನ ತಗೊಂಡು ಅವರನ್ನ ಬೆಳೆಸಿ ಈ ದಿನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆಸಿರೋದನ್ನ ನಾವು ಕಣ್ಣಿಂದ ಹತ್ತಿರದಿಂದ ನೋಡಿರುವಂಥದ್ದು. ಯುವಕರ ಬಗ್ಗೆ ತುಂಬಾ ಅತಿ ಹೆಚ್ಚು ಪ್ರೀತಿ ಇತ್ತು. ಅದಕ್ಕೆ ಯುವಕರ ಕಾರ್ಯಕ್ರಮ ಎಲ್ಲ ಮಾಡಿದ್ರೆ ಅತಿ ಹೆಚ್ಚಿನ ಶಕ್ತಿ ಬರ್ತದೆ ಅಂತೇಳಿ ನಾವೆಲ್ಲ ನಮ್ಮ ಶಾಲೆಯಲ್ಲಿ ರಜಿಸ್ ಮೇಡಮ್ ನಾವೆಲ್ಲ ತೀರ್ಮಾನವನ್ನು ತಗೊಂಡಂಥದ್ದು. ಗುರು ಹಿರಿಯರೇ, ನೀವೆಲ್ಲ ಕಲೆಯಲ್ಲಿ ಜೋಡಿಸಿದ್ದೀರ. ಆದ್ರೆ ಯುವಕರಿಗೆ ಒಂದು ಶಕ್ತಿಯನ್ನು ತುಂಬಬೇಕಾದ್ರೆ ನಾವು ಒಂದು ಯುವ ನೀತಿಯನ್ನ ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಒಂದು ನೀತಿಯನ್ನ ಮಾಡಿರುವಂಥದ್ದು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಡಿಪಾರ್ಟ್ಮೆಂಟ್. ಅದಕ್ಕೆ ಪ್ರತಿಯೊಬ್ಬರನ್ನು ಸಲಹೆಯನ್ನು ಕೊಡಬೇಕಾಗ್ತದೆ. ಯುವಕರನ್ನ ಯಾವ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೇಕಾಗ್ತದೆ, ಯುವಕರಿಗೆ ಏನೇನು ಸೌಲಭ್ಯಗಳನ್ನು ಕೊಡಬೇಕಾಗ್ತದೆ. ಅದಕ್ಕೆ ಸುಬ್ರಹ್ಮಣ್ಯ ಅವರು ಒಂದು ಟೀಮ್ನ 8-9 ಜನನ ಮಾಡಿ ಇಡೀ ಕರ್ನಾಟಕವನ್ನು ರೌಂಡ್ ಅನ್ನು ಮಾಡಿ ಏನೇನು ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ತಾವು ಹೆಚ್ಚಿನ ರೀತಿ ಕೊಡಬೇಕಾಗ್ತದೆ. ನಮ್ಮ ಸ್ಪೋರ್ಟ್ಸ್ ನಲ್ಲಿ ಇನ್ನೊಂದು ಗುರುಗಳೇ, ಒಂದು ಜಕ್ಕೂರ್ ಏರ್ಪೋರ್ಟ್ 4 ವರ್ಷದಿಂದ ನಿಂತೋಗಿತ್ತು ಗುರುಗಳೇ. ಮೈಸೂರು ಮಹಾರಾಜರು ಅದಕ್ಕೆ ಜಕ್ಕೂರ್ ಏರ್ಪೋರ್ಟ್ ನಮ್ಮ ಇಡೀ ಭಾರತದಲ್ಲಿ ಮೊದಲನೇ ಸಾರಿ ಪೈಲಟ್ ನ ಟ್ರೈನಿಂಗ್ ಕೊಡುವಂತದ್ದು ಒಂದು इंस्टीट्यूट इತ್ತು. हमारा करना भारत में गुरुजी, हमारा जो जयपुर एयरपोर्ट पे वो ये पायलट लोग के लिए ट्रेनिंग देने के लिए मैसूर महाराजा हमारा जगत गुरु ऐसे लोग ने स्टार्ट किए थे. वो बंद थे 4 साल से. अभी कुछ ही दिन में आपका अपार्टमेंट और मुख्यमंत्री का अपार्टमेंट से साल में 100 बच्चे को ट्रेनिंग देने का हमारा मैडम जी डे नाइट वर्क किया. डे नाइट वर्क करके हम लोग ये हफ्ता 10 दिन में उसको स्टार्ट करने वाले. 100 बच्चे हर 8 महीने में ट्रेनिंग होगा पायलट को. ಅದನ್ನ 8 ತಿಂಗಳಲ್ಲಿ 100 ಜನ ಮಕ್ಕಳುಗಳು ನಮ್ಮ ಕರ್ನಾಟಕದವರಾಗ್ಬೋದು, ನಮ್ಮ ಭಾರತದವರಾಗ್ಬೋದು ಪೈಲಟ್ ಆಗ್ತಾರೆ. ಅದನ್ನ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡುವಂಥದ್ದು. ಮತ್ತೆ ಇನ್ನೊಂದು ತಮಗೆಲ್ಲ ಗೊತ್ತಿರ್ಬೋದು, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಅಂತೇಳಿ. ಇದು ನಮ್ಮ ಭಾರತ ದೇಶದ ಪ್ರಧಾನಿಗಳಾದಂಥ ಪೂಜ್ಯ ನರೇಂದ್ರ ಮೋದಿ ಅವರ ಸ್ವಪ್ನ. ಅದನ್ನ ನಾವು ಬರೋ ತಿಂಗಳು ಮಾರ್ಚಲ್ಲಿ ಮಾಡಬೇಕಿತ್ತು. ಈ ಮಹಾಮಾರಿ ಕಾಯಿಲೆ ಹತ್ರ ಕಂಡಿರೋದ್ರಿಂದ 3 ತಿಂಗಳು ಹಿಂದಕ್ಕೆ ಉಳಿದಿವೆ ಗುರುಗಳೇ. ನಮ್ಮ ಗವರ್ನರ್ ಸಾಹೇಬರು, ಮುಖ್ಯಮಂತ್ರಿಗಳು ತಾವೇ ಚಾಲನೆಯನ್ನ ಕೊಡಬೇಕಾಗ್ತದೆ. ಪ್ರಧಾನ ಮಂತ್ರಿಯವರು ಬರ್ತಾರೆ. ಅದು ನಾವು ಜೈನ್ ಯೂನಿವರ್ಸಿಟಿಯಲ್ಲಿ ಯಾಕೆಂತ ಹೇಳಿದ್ರೆ 7,000 ಮಕ್ಕಳು ಬರುವಂತ ಕಾರ್ಯಕ್ರಮ. ಇದನ್ನ ಕ್ರೀಡೆಯಲ್ಲಿ ಅತಿ ಹೆಚ್ಚಿನ ಒಂದು ಶಕ್ತಿಯನ್ನ ಕೊಡಬೇಕು, ಯುವಕರಿಗೆ ಒಂದು ಅತಿ ಹೆಚ್ಚಿನ ಶಕ್ತಿಯನ್ನ ಕೊಡಬೇಕು ಅಂತೇಳಿ ನಾನು ಸಚಿವನಾದ್ಮೇಲೆ
ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದದಿಂದ ಒಂದು ನಮ್ಮ ಮೇಡಮ್ ಅವರು, ಯಾಕೆ ಅಂತಂದ್ರೆ ಅವರ ಯಜಮಾನರು ಸಹ ಮುಂಚೆ ಅವರು ಸ್ಪೋರ್ಟ್ನ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ರು. ನಮ್ಮ ದೃಷ್ಟಕ್ಕೆ ಇವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿರೋದು ಅತಿ ಹೆಚ್ಚಿನ ಶಕ್ತಿ. ಏನಾದ್ರೂ 5 ನಿಮಿಷದಲ್ಲಿ ಇವತ್ತು ನಾಳೆ ಕೆಲಸ ಮಾಡಬೇಕು ಅಂದ್ರೆ ಈ 5 ನಿಮಿಷದಲ್ಲಿ ಒಬ್ಬ ಹೆಣ್ಣು ಮಗಳ ಹತ್ರ ಕಲಿಬೇಕು ಅಂದ್ರೆ ನಾವೆಲ್ಲ ತುಂಬಾ ನಮ್ಮ ಶಾಲಿನಿ ರಜೀಶ್, ಡಾಕ್ಟರ್ ಶಾಲಿನಿ ರಜೀಶ್ ಇಂದ ನಾವು ಕಲಿಯೋದು ತುಂಬಾ ಇದೆ. ನಮ್ಮ ಕ್ರೀಡೆಗೆ, ಯುವ ಸಬಲೀಕರಣಕ್ಕೆ ಅತಿ ಹೆಚ್ಚಿನ ಶಕ್ತಿಯನ್ನು ತುಂಬಿ ಒಂದು ಕರ್ನಾಟಕದಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಹೊರಟಿದ್ದೇವೆ ಗುರುಗಳೇ. ತಮ್ಮೆಲ್ಲರ ಆಶೀರ್ವಾದ, ನಮ್ಮ ಗವರ್ನರ್ ಸಾಹೇಬರು, ರಾಜ್ಯಪಾಲರ ಆಶೀರ್ವಾದ. ನಾಳೆ ನಮ್ಮ ಮುಖ್ಯಮಂತ್ರಿಗಳು ಈ ದಿನ ಉದ್ಘಾಟನೆಯನ್ನ ನಮ್ಮ ರಾಜ್ಯಪಾಲರಿಜಿ ಅವರು ಮಾಡಿದ್ದಾರೆ. ನಾಳೆ 3 ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳು ಬರೋರಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ತುಂಬಾ ಕ್ರೀಡೆಗೆ ಏನೇನು ಫೆಸಿಲಿಟಿಯನ್ನು ಕೊಡಬೇಕು ಅಂತೇಳಿ ಅವರು ಅಲೌನ್ಸನ್ನ ಮಾಡೋರಿದ್ದಾರೆ. ನಾನು ಮುಂಚೆಯಾಗಿ ಅಡ್ವಾನ್ಸ್ ಆಗಿಲ್ಲ, ಅದು ಮುಖ್ಯಮಂತ್ರಿಗಳ ಬಾಯಲ್ಲಿ ಕೇಳಬೇಕಾಗಿದೆ ನೀವೆಲ್ಲ ಅಂತೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮತ್ತು ನನ್ನ ಜಿಲ್ಲೆಯಲ್ಲಿ ಮಾಡುವಂಥ ಈ ಕಾರ್ಯಕ್ರಮ ಮಾಡುವಂಥ ಲಭ್ಯ ಈ ಮಠದ ನೇತೃತ್ವದಲ್ಲಿ ಜಗದ್ಗುರುಗಳ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗಿ ಯಾವುದೇ ಮಹಾಮಾರಿ ಕಾಯಿಲೆ ಒಂದು ಮಕ್ಕಳಿಗೂ ಬರೋದ ರೀತಿ ನೀವು ಪಾಲನೆಯನ್ನು ಸಹ ಮಾಡಬೇಕಾಗ್ತದೆ ದಯವಿಟ್ಟು. ಏಕೆ ಅಂತ ಹೇಳಿದ್ರೆ ಭಗವಂತನ ಆಶೀರ್ವಾದ ಇದ್ದೇ ಇದೆ ನಮಗೆ. ಆದರೆ ನಾವು ಸಹ ಪಾಲನೆಯನ್ನ ಮಾಡಿ ಒಂದು ಕರ್ನಾಟಕಕ್ಕೆ ಎಲ್ಲ ಭಾರತಕ್ಕೆ ಒಂದು ದೊಡ್ಡ ಮಟ್ಟದ ಇನ್ನೊಂದು ನಾವು 75 ಮಕ್ಕಳನ್ನ ನಾವು ದತ್ತು ತಗೊಂಡಿರುವಂಥದ್ದು. ಒಂದು ಮಕ್ಕಳಿಗೆ 40 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೀವಿ. ಅದಕ್ಕೆ ನಾವು ಏನ್ ಮಾಡಿದೀವಿ, CSR ಫಂಡ್ ನಮ್ಮ ಮೇಡಮ್ ಅವರು ನಾವೆಲ್ಲ ಸೇರಿ ನಾವು ಜಿಂದಾಲ್ಗೆ 50 ಜನ ಮಕ್ಕಳನ್ನ ದತ್ತುವನ್ನು ತಗೊಳ್ಳುವಂಥದ್ದು. ಇನ್ನ ಬೇರೆ ಬೇರೆ ಕಂಪನಿಯಿಂದ ದತ್ತುವನ್ನು ತಗೊಂಡು 2024ಗೆ 75 ಮಕ್ಕಳನ್ನ ನಾವು ಇಂಟರ್ನ್ಯಾಷನಲ್ ಒಲಿಂಪಿಕ್ಗೆ ಕಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ತಮ್ಮ ಆಶೀರ್ವಾದ ಬೇಕಾಗುತ್ತೆ ಅಂತೇಳಿ ಇನ್ನೂ ಬೇಕಾದಷ್ಟು ಕಾರ್ಯಕ್ರಮ ಇವೆ. ಆದರೆ ನಮ್ಮ ರಾಜ್ಯಪಾಲರು ಇರೋದ್ರಿಂದ ನಾನು ಹೆಚ್ಚಿನ ರೀತಿ ಮಾತಾಡೋಲ್ಲ, ನಾನು ನಾಳೆ ಮಾತಾಡ್ತೀನಿ ಪ್ರತಿಯೊಂದನ್ನು ಅಂತೇಳಿ ನಿಮ್ಮೆಲ್ಲರಿಗೂ ಅನಿಸಿ राज्यपाल जी को और एक बार धन्यवाद करते हुए मेरा बातों को मैं विराम देता हूँ. धन्यवाद. 25 ವರ್ಷಗಳಿಂದ ನಾಡಿನ ಎಲ್ಲ ಯುವಕರ ಪ್ರತಿಭೆಗಳನ್ನು ಅರಳಿಸಬೇಕು ಅನ್ನುವಂತ ಕಾರಣದ ಹಿನ್ನೆಲೆಯಲ್ಲಿ ತಾಲೂಕು ಮಟ್ಟದಿಂದ ರಾಷ್ಟ್ರ ಮಟ್ಟದ ತನಕ ಯುವಜನೋತ್ಸವವನ್ನ ಇಲಾಖೆ ನಡೆಸಿಕೊಂಡು ಬಂದಿರುವುದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಯುವಕರ ಮನಸ್ಸಿನಲ್ಲಿ ನಡವಳಿಕೆಯಲ್ಲಿರುವಂತಹ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ವೇದಿಕೆ ಸಿಗಬೇಕು. ಆ ಪ್ರತಿಭೆಗಳು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು, ಅವಕಾಶಗಳು ಲಭ್ಯ ಆಗಬೇಕು ಅನ್ನುವಂತ ಪರಿಕಲ್ಪನೆಯಿಂದ ಯುವಜನೋತ್ಸವ ಬೇರೆ ಬೇರೆ ಹಂತಗಳಲ್ಲಿ ನಡೀತಾ ಇದೆ. ಇವತ್ತಿನ ಯುವಜನೋತ್ಸವದ ಮೇಲ್ಪಂಕ್ತಿ ಏನು ಅಂತಂದ್ರೆ, ನಾಡಿನ ಎಲ್ಲ ಯುವಕರು ಎಲ್ಲ ಪ್ರತಿಭೆಗಳಲ್ಲಿ ಬೆರೆಯುವಂತಾಗಬೇಕು. ಆ ಪ್ರತಿಭೆಗಳು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತಾಗಬೇಕು. ತನ್ಮೂಲಕ ಯುವಶಕ್ತಿ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರಶಕ್ತಿಯಾಗಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಎಲ್ಲ ಹಿರಿಯರ ಸದಾ ಆಶಯ ಇರುವಂಥದ್ದು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳಿದ್ದು ನಮಗೆಲ್ಲರೂ ಕೂಡ ನೆನಪಿದೆ, ಮತ್ತೆ ಮತ್ತೆ ನೆನಪಾಗುತ್ತೆ. ಪರಿವರ್ತನೆ ಆಗಬೇಕು ಅಂತಾದ್ರೆ ಯುವ ಮನಸ್ಸುಗಳು ಮನಸ್ಸು ಮಾಡಬೇಕು ಅಂತ. ಯಾವುದೇ ಕ್ಷೇತ್ರದಲ್ಲಿ ಪರಿವರ್ತನೆ ಆಗಬೇಕು ಅಂತಾದ್ರೆ ಯುವಕರು ಮನಸ್ಸು ಮಾಡಿದ್ರೆ ಮಾತ್ರ ಪರಿವರ್ತನೆ ಆಗುತ್ತೆ ಎನ್ನುವಂತ ಮಾತನ್ನ ವಿವೇಕಾನಂದರು ಹೇಳಿದ್ದು ನಮಗೆ ಇವತ್ತಿಗೂ ಕೂಡ ನೆನಪಿದೆ. ಯುವಕ ಕೇವಲ ಪ್ರತಿಭೆಗಳಿಗೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಯುವಕರು ಸೀಮಿತ ಆಗದೆ ಸಮಾಜವನ್ನು ನಿರ್ಮಾಣ ಮಾಡುವಂತ, ರಾಷ್ಟ್ರವನ್ನು ಕಟ್ಟುವಂತ ಕಾರ್ಯದಲ್ಲಿ ಯುವಕರ ಪಾತ್ರ ವೈಯಕ್ತಿಕವಾಗಿ, ಸಾಮೂಹಿಕವಾಗಿ ಬಹಳ ದೊಡ್ಡ ಪ್ರಮಾಣದ್ದು. ಯುವಜನ ಮೇಳದಲ್ಲಿ, ಯುವಜನೋತ್ಸವದಲ್ಲಿ ಭಾಗವಹಿಸ್ತಾ ಇರುವಂತ ಮತ್ತು ನಾಡಿನ ಎಲ್ಲ ಯುವಕ ಸಂಘಗಳಿಗೆ ಇವತ್ತಿನ ಕಾಲಘಟ್ಟದ ಕರೆ ಏನಂತಂದ್ರೆ, ಅಮೃತ ಮಹೋತ್ಸವವನ್ನ ದೇಶ ಇವತ್ತು ಆಚರಿಸ್ತಾ ಇದೆ. ಸ್ವಾತಂತ್ರ್ಯ ಬಂದು 75ನೇ ವರ್ಷವನ್ನು ಆಚರಿಸ್ತಾ ಇರುವಂತ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿವರ್ತನೆಗಳು ಆಗಬೇಕಾಗಿದೆ. ಆ ಪರಿವರ್ತನೆಯ ನೇತೃತ್ವವನ್ನ ಯುವಕರು, ಯುವಕ ಸಂಘಟನೆಗಳು ವಹಿಸಿಕೊಂಡಾಗ ಮಾತ್ರ ಒಂದು ಒಳ್ಳೆಯ ಸಮಾಜವನ್ನು ನಿರೀಕ್ಷೆ ಮಾಡಲಿಕ್ಕೆ ನಮಗೆ ಸಾಧ್ಯ
ಯುವಕ ಸಂಘಗಳು ವಹಿಸಬೇಕು. ತನ್ಮೂಲಕ ಭಾರತವನ್ನ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡುವ ದಿಕ್ಕಿನ ಕಡೆಗೆ ಹೆಜ್ಜೆಯನ್ನ ಯುವಕರು ಇಡಬೇಕು ಅನ್ನುವಂಥದ್ದು ಇವತ್ತಿನ ಆಶಯ. ಗೌರವದಿಂದ ಪ್ರಧಾನಮಂತ್ರಿಗಳು ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇಶದ ಜನತೆಗೆ ಕರೆಯನ್ನ ಕೊಟ್ಟಿದ್ದಾರೆ. ನವಭಾರತದ ನಿರ್ಮಾಣ ಆಗಬೇಕು ಅನ್ನುವಂಥ ಕರೆಯನ್ನ ಕೊಟ್ಟಿದ್ದಾರೆ. ಆ ನವಭಾರತದ ನಿರ್ಮಾಣದ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಒಂದೊಂದೇ ಹೆಜ್ಜೆಯಿಂದ ಇವತ್ತು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇರುವಂತಾಗಬೇಕು. ಡಾಕ್ಟರ್ ಕಲಾಂ ಅವರ ಆಶಯ ಇತ್ತು, ಯುವ ಮನಸ್ಸುಗಳ ಕನಸುಗಳನ್ನ ಕಾಣಬೇಕು. ಯಾವ ಕನಸನ್ನ ಕಾಣಬೇಕು ಅಂತಂದ್ರೆ ಜಗತ್ತಿನಲ್ಲಿ ಭಾರತ ಎತ್ತರದ ಸ್ಥಾನಕ್ಕೆ ನಿಲ್ಲಬೇಕು. ಆ ರೀತಿಯಾದಂತಹ ಕನಸುಗಳನ್ನ ಯುವಕರು ಕಾಣಬೇಕು ಅನ್ನುವಂತ ಕರೆಯನ್ನ ಡಾಕ್ಟರ್ ಕಲಾಂ ಅವರು ಕೊಟ್ಟಿದ್ರು. ಕಲಾಂ ಅವರ ಜಗತ್ತಿನ ಎತ್ತರದ ಸ್ಥಾನಕ್ಕೆ ಕಲ್ಪಿಸುವಂತ ಕನಸಿನ ಭಾರತ, ಸನ್ಮಾನ್ಯ ಪ್ರಧಾನಮಂತ್ರಿಯವರ ನವಭಾರತದ ಕಲ್ಪನೆಯ ಭಾರತ, ಈ ಎಲ್ಲ ಆಶಯಗಳನ್ನು ಈಡೇರಿಸುವಂತ ಕಾರ್ಯ ಯಾರ್ದಾಗಬೇಕು ಅಂತಂದ್ರೆ ಯುವಕರದಾಗಬೇಕು. ಹಾಗಾಗಿ ಯುವಕರ ಚಟುವಟಿಕೆಗಳು ಭಾರತವನ್ನು ನಿರ್ಮಾಣ ಮಾಡುವ ಕಡೆಗೆ, ನವಭಾರತದ ಕಡೆಗೆ ಹೆಜ್ಜೆಯನ್ನು ಇಡುವ ಕಡೆಗೆ ಯುವಕರ ಮನಸ್ಸುಗಳು ರೂಪುಗೊಳ್ಳಲಿ. ಆ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುವಂತಾಗ್ಲಿ. ಯುವಜನೋತ್ಸವ ಕೇವಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ಕ್ರೀಡಾ ಚಟುವಟಿಕೆಗಳಿಗೆ ಸೀಮಿತ ಆಗದೆ ಸಮಾಜವನ್ನ ಕಲ್ಪನೆಯನ್ನ ಕಣ್ಮುಂದೆ ಇಟ್ಟುಕೊಂಡು ಯುವಕ ಸಂಘಗಳ ನೇತೃತ್ವವನ್ನ, ಯಾವ ನೇತೃತ್ವ ಅಂತ ಕೇಳಿದ್ರೆ ಪರಿವರ್ತನೆಯ ನೇತೃತ್ವವನ್ನು ವಹಿಸುವಂತ ಕಾರ್ಯವನ್ನ ಎಲ್ಲ ಯುವಕ ಸಂಘಗಳು ಮಾಡಲಿ. ಆಗ ಅಮೃತ ಮಹೋತ್ಸವದ ಆಚರಣೆಯನ್ನ ಈ ದೇಶ ಇವತ್ತೇನು ಆಚರಿಸ್ತಾ ಇದೆ ಅದಕ್ಕೆ ಒಂದು ಒಳ್ಳೆಯ ಅರ್ಥವನ್ನು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರ್ಯದಲ್ಲಿ ರಾಜ್ಯದ ಎಲ್ಲ ಯುವಕ ಸಂಘಗಳು ಕಾರ್ಯವನ್ನು ನಿರ್ವಹಿಸ್ತಿ ಎನ್ನುವಂತ ಮಾತನ್ನು ಹೇಳಿ ಈ ಯುವಜನೋತ್ಸವಕ್ಕೆ ನಾನು ಶುಭವನ್ನು ಕೋರ್ತೇನೆ. ನಮಸ್ಕಾರ. ನಮ್ಮ ದೇಶದಲ್ಲಿ ಮಾನವ ಸಂಪನ್ಮೂಲ ಅಂತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಎರಡನೇ ಶಕ್ತಿಯಾಗಿ ಬೆಳೆದಿದೆ. ಮಾನವ ಶಕ್ತಿ ಅಂತಕ್ಕಂಥದ್ದು ಕಡಿಮೆ ಏನಲ್ಲ. ಇದರಿಂದ ಎಷ್ಟೋ ಜನ ಚಕ್ರಾಧಿಪತಿಗಳು ಆಗಿದ್ರು ಮಾನವ ಸಂಪನ್ಮೂಲದಿಂದಲೇ. ಇವತ್ತು ಭಾರತ ದೇಶದಲ್ಲಿ 40% ಯುವಕರನ್ನು ನಾವು ಪಡೆದಿದ್ದೇವೆ, ನಾವು ಧನ್ಯರಾಗಿದ್ದೇವೆ. ಆದರೆ ಅವರಿಗೆ ಸನ್ಮಾರ್ಗವನ್ನ, ಸರಿಯಾದ ಮಾರ್ಗವನ್ನು ತೋರಿಸ್ತಕ್ಕಂಥ ಯೋಜನೆಯಲ್ಲಿ ಎಲ್ಲ ಸರ್ಕಾರಗಳು ಹೋಗ್ತಾ ಇದ್ದಾರೆ. ಆ ಕೆಲಸ ಬಹಳ ಸರ್ಕಾರಗಳು ಮಾಡಿದೆ. ಇವತ್ತು ಸಹ ಈ ಕ್ಷೇತ್ರದಲ್ಲಿ ಕೆ.ಸಿ. ನಾರಾಯಣಗೌಡರ ಆದ್ಯತೆಯಂತೆ ಶ್ರೀ ಕ್ಷೇತ್ರ, ಪವಿತ್ರವಾದ ಕ್ಷೇತ್ರ, ಸ್ವಾಮೀಜಿಯವರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರದಲ್ಲಿ, ಅದು ವಿಶೇಷವಾಗಿ ನಾನು ಆ ಕ್ಷೇತ್ರಕ್ಕೆ ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಕೆ.ಸಿ. ನಾರಾಯಣಗೌಡರಿಗೆ ಇದಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯುವ ಸಬಲೀಕರಣ ಅಂತಕ್ಕಂಥ ಮಾತಿಂದ ನಾವು ಇವತ್ತು ಈ ಎಲ್ಲ ರೀತಿಯ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇದ್ದೇವೆ. ನಮ್ಮ ದೇಶದ ಪರಂಪರೆಯನ್ನು ಉಳಿಸ್ಕೋಬೇಕು, ಜಾನಪದ ಕಲೆಯನ್ನು ಉಳಿಸ್ಕೋಬೇಕು, ವಿಜ್ಞಾನದಿಂದ ಹಿಡಿದು ಪ್ರತಿಯೊಂದು ರಂಗದಲ್ಲೂ ಸಹ ನಾವೆಲ್ಲ ಉಳಿಸ್ಕೋಬೇಕು. ಮುಂದೆ ಬರ್ತಕ್ಕಂಥ ಸವಾಲುಗಳನ್ನು ಸಹ ಈ ದೇಶ ಎದುರಿಸಬೇಕು. ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯುವ ಶಕ್ತಿ. ಏನು ಯಂಗ್ ಇಂಡಿಯಾ, ಯುವ ಭಾರತ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ನಾವು ಹೋಗ್ತಾ ಇದ್ದೀವೋ ಅದು ಸಾಧ್ಯವಾಗಲೇಬೇಕಾದ್ರೆ ನಾವು ಯುವ ಪ್ರತಿಭೆಗಳನ್ನ ಎಕ್ಕಿ ಆಚೆಗೆ ತೆಗಿಬೇಕಾದಂಥ ಪರಿಸ್ಥಿತಿ ನಮ್ಮ ಮುಂದೆ ನಿಂತಿದೆ. ಎಷ್ಟೋ ಜನಕ್ಕೆ ಅವರ ಯೋಗ್ಯತೆ ಇದ್ರೂ ಸಹ ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಆಗಿಲ್ಲ. ಆದರೆ ಇಂಥ ವೇದಿಕೆಗಳು ಅಂಥವ್ರಿಗೆಲ್ಲ ಅವಕಾಶ ಆಗಲಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಆಶಾಭಾವನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರಿನೆರಳಿನ ಮಧ್ಯದಲ್ಲಿ ಕೂಡ ಕಲೆಯನ್ನು ನಿಲ್ಲಿಸಬಾರದು ಎಂಬ ಕಾರಣಕ್ಕೋಸ್ಕರ ಯುವಜನೋತ್ಸವ ಇವತ್ತು ಪ್ರಾರಂಭ ಆಗಿದೆ. ಸ್ವಾಮಿ ವಿವೇಕಾನಂದರ ನುಡಿಗಳನ್ನು ಎಲ್ಲರೂ ಕೂಡ ಹೇಳಿದರು. ವಿವೇಕಾನಂದರಿಗೆ ಬಹು ಪ್ರಿಯವಾಗಿದ್ದಂತಹ ಒಂದು ಉಪನಿಷತ್ತಿನ ವಾಣಿ, ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ ಕ್ಷುರಸ್ಯ ದಾರ ನಿಶಿತ ದುರತ್ಯಯ ದುರ್ಗಂಪತಃ ಇತಿ ವದಂತಿ ಕವಯ. ಸಾಮಾನ್ಯವಾಗಿ ನಾವು ಬಾಲ್ಯದಲ್ಲೂ ಕೂಡ ಕೇಳಿ ಬೆಳೆದಂಥ ಒಂದು ಮಾತು ಇದು. ವಿವೇಕಾನಂದ ಉಪನಿಷತ್ತಿನ ವಾಣಿ, ಆದರೂ ಕೂಡ ವಿವೇಕಾನಂದರ ವಾಣಿ ಏಳಿ ಎದ್ದೇಳಿ ಜಾಗೃತರಾಗಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಸ್ವಾಮಿ ವಿವೇಕಾನಂದರ ವಾಣಿ.
ಎಲ್ಲರೂ ಕೂಡ ಮಾತನಾಡಿದ ಹಾಗೆ ಒಂದು ದೇಶದಲ್ಲಿ ಅನೇಕ ಸಂಪನ್ಮೂಲಗಳಿವೆ. ಖನಿಜ ಸಂಪನ್ಮೂಲ ಇರ್ಬೋದು, ಪ್ರಕೃತಿ ಸಂಪನ್ಮೂಲ, ಬೇರೆ ಬೇರೆ ರೀತಿಯ ಸಂಪನ್ಮೂಲ. ಸಿಕ್ಕ ಎಲ್ಲ ಸಂಪನ್ಮೂಲಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಕ್ಕಂಥ ನಿಜದ ಶಕ್ತಿ ಇರ್ತಕ್ಕಂಥದ್ದು ಮಾನವ ಸಂಪನ್ಮೂಲ. ಹ್ಯೂಮನ್ ರಿಸೋರ್ಸ್ ಈಸ್ ದಿ ಬೆಸ್ಟ್ ರಿಸೋರ್ಸ್ ಅಮಾಂಗ್ ಆಲ್ ದ ರಿಸೋರ್ಸಸ್ ವಿಚ್ ಆರ್ ಅವೈಲಬಲ್ ಇನ್ ಎನಿ ಕಂಟ್ರಿ. ಜೊತೆಗೆ ನಮ್ಮ ದೇಶ ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಕರನ್ನ ಉಳ್ಳಂತಹ ದೇಶ. ಸೊ ಇಟ್ ಈಸ್ ಕಾಲ್ಡ್ ಯಂಗ್ ಇಂಡಿಯಾ. ಹೆಚ್ಚಿನ ಯುವಕರನ್ನ ಹೊಂದಿ ಆ ಯುವಕರಲ್ಲಿ ಗುಣಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸದೆ ಹೋದಂತೆ ಆದರೆ, ಎಲ್ಲ ಸಂಪನ್ಮೂಲ ಇದ್ದು ಕೂಡ ಉಪಯೋಗಿಸದೆ ಹೋದಂತೆ ಆದರೆ ವೇಸ್ಟ್ ಆಗುತ್ತೆ. ಒಬ್ಬ ಭಿಕ್ಷುಕನಲ್ಲಿ ಎಲ್ಲ ಸಂಪತ್ತು ಇದ್ದು ಕೂಡ ಅದರ ಅರಿವಿಲ್ಲದೆ ಹೋದಂತೆ ಆದರೆ ಭಿಕ್ಷುಕನಾಗಿ ಹುಟ್ಟಿ, ಭಿಕ್ಷುಕನಾಗಿ ಬೆಳೆದು, ಭಿಕ್ಷುಕನಾಗಿ ಸಾಯುವ ರೀತಿಯಲ್ಲಿ ಒಂದು ದೇಶಕ್ಕೆ ಮಾನವ ಸಂಪನ್ಮೂಲ ಇದ್ದು ಅದರ ಸರಿಯಾದ ಸದ್ಬಳಕೆ ಆಗದೆ ಹೋದಂತೆ ಆದರೆ ಆ ದೇಶದ ಉದ್ಧಾರ ಸಾಧ್ಯ ಇಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದ ಅಭಿವೃದ್ಧಿಗೆ ಯುವಕರ ಪಾತ್ರ ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಇಂತಹ ಯುವಕರಲ್ಲಿರ್ತಕ್ಕಂಥ ಕಲೆಯನ್ನು ಸಾಕಾರಗೊಳಿಸ್ತಕ್ಕಂಥ ಕಾರ್ಯ ಆದದ್ದೇ ಆದರೆ, ಗುಂಡಪ್ಪನವರ ಒಂದು ಮಾತು, ಸಂಗೀತ ಒಂದು ಕಲೆ, ಸಾಹಿತ್ಯ ಒಂದು ಕಲೆ, ಅಂಗಾಂಗ ಭಾವರೂಪಣದ ಕಲೆಯೊಂದು. ಸಂಗೊಳಿಸಲಿ ಕಲೆಗಳನ್ನು ಅನುದಿನವೂ ಯತ್ನದಲ್ಲಿ ಮಂಗಳೋನ್ನತ ಕಲೆಯು ಮುಂಕುತ್ತಿಮ್ಮ. ಬದುಕು ಮಂಗಳಮಯ ಆಗಬೇಕು, ದೇಶ ಮಂಗಳ ಆಗಬೇಕು. ಇದೆಲ್ಲವೂ ಕೂಡ ಆಗಬೇಕು ಅಂತಂದರೆ ಒಬ್ಬನೇ ವ್ಯಕ್ತಿಯಲ್ಲಿರ್ತಕ್ಕಂಥ ಹಲವಾರು ಸಾಧ್ಯತೆಗಳನ್ನು, ಆಯಾಮಗಳನ್ನು ಅನಾವರಣಗೊಳಿಸ್ತಕ್ಕಂಥ ಕೆಲಸ ಆಗಬೇಕು. ಈ ಕೆಲಸ ಯುವಕರಲ್ಲಿದ್ದ ಸಂದರ್ಭದಲ್ಲಿ ಆದದ್ದೇ ಆದರೆ ದೇಶಕ್ಕೆ ಶಕ್ತಿ ಆಗುತ್ತೆ. ಇವತ್ತು ಏನಾಗಿದೆ, ನಮ್ಮ ಒಳಗಡೆ ಒಳಗು, ಸಮಾಜದಲ್ಲಿ ಒಳಗಾಗುವ ಪೂರ್ವದಲ್ಲಿ ಹೃದಯದಲ್ಲಿ ಒಳಗು. ಐನ್ಸ್ಟೈನ್ ಹೇಳಿದೆ, ಮ್ಯಾನ್ ಹ್ಯಾಸ್ ಸಕ್ಸೀಡೆಡ್. ಆಲ್ಬರ್ಟ್ ಐನ್ಸ್ಟೈನ್ ಮಾತು, man has succeeded in splitting an atom. Man has succeeded in splitting an atom before acquiring the wisdom of uniting the human hearts. ಮನುಷ್ಯ ಅಣುವನ್ನು ಭೇದಿಸಿ ಬಾಂಬನ್ನು ತಯಾರು ಮಾಡಿದ. ಆದರೆ ಅಣುವನ್ನು ಭೇದಿಸಿ ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆಯುವುದಕ್ಕೂ ಪೂರ್ವದಲ್ಲಿಯೇ ತನಗೊಂದು ಬುದ್ಧಿಮತ್ತೆಯನ್ನು ಗಳಿಸಿ ತನ್ನ ಒಳಗಡೆ ಚಿತ್ರವಾಗಿರ್ತಕ್ಕಂಥ ತನ್ನದೇ ವ್ಯಕ್ತಿತ್ವವನ್ನು ಕೂಡಿಸಿಕೊಳ್ಳುವುದರಲ್ಲಿ ವಿಫಲನಾಗಿದ್ದಾನೆ. ಹೊರಗೆ ಒಡೆಯುವ ಕೆಲಸ ಅಲ್ಲ, ತನ್ನ ಒಳಗಡೆ ಒಡೆದಿರ್ತಕ್ಕಂಥ ಸೆಗ್ರಿಗೇಷನ್ ಆಗಿರ್ತಕ್ಕಂಥ ಪರ್ಸನಾಲಿಟಿಯನ್ನು ಕೂಡಿಸುವ ಕಲೆಯನ್ನು ಯಾವ ವ್ಯಕ್ತಿ ಕಲಿತನೋ ಅಥವಾ ಕೂಡಿಸುವ ಶಕ್ತಿಯನ್ನು ಯಾವ ಕಲೆ ತಂದು ಕೊಡುತ್ತೋ ಅದು ಅಪ್ರತಿಮವಾಗಿರ್ತಕ್ಕಂಥ ಕಲೆ. ಅಂತಹ ಕಲೆಯನ್ನು ನಮ್ಮ ಮಕ್ಕಳಲ್ಲಿ ಮೇಳೈಸಿದ್ದೇ ಆದರೆ ಅಂತಹ ಮಕ್ಕಳು ದೇಶಕ್ಕೆ ಶಕ್ತಿ ಆಗ್ತಾರೆ. ಅಂತಹ ಮಕ್ಕಳು ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡ್ತಾರೆ. ಇವತ್ತು ರಾಜ್ಯದಾದ್ಯಂತ ಬಂದಂಥ ಸಾವಿರಾರು ಯುವಕರು ಯುವತಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. 5-6 ಆಯಾಮಗಳಲ್ಲಿ, ವಿವಿಧ ಆಯಾಮಗಳಲ್ಲಿ ನಿಮ್ಮ ಶಕ್ತಿಯ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯೇ ಮೆನ್ಷನ್ ಮಾಡಿದ ಹಾಗೆ ಜನಪದ ನೃತ್ಯ ಉಂಟು, ಜನಪದ ಗೀತೆ ಉಂಟು, ಏಕಾಂಕ ನಾಟಕ ಉಂಟು, ಶಾಸ್ತ್ರೀಯ ನೃತ್ಯವಿದೆ, ಶಾಸ್ತ್ರೀಯ ವಾದ್ಯವಿದೆ, ಶಾಸ್ತ್ರೀಯ ಗಾಯನವಿದೆ, ಆಶುಭಾಷಣ ಸ್ಪರ್ಧೆಗಳಿವೆ. ಇವೆಲ್ಲವನ್ನು ಕೂಡ ನೀವು ಇಲ್ಲಿ ಪ್ರದರ್ಶನವನ್ನು ಮಾಡಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಹೋಗ್ತೀರಿ. ಇದರ ಮುಖಾಂತರ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದ ಭಾವೈಕ್ಯತೆಗೂ ಕೂಡ ಒಂದು ಅವಕಾಶ ಆಗ್ತದೆ. ಇಲ್ಲಿ ಗೆದ್ದಂಥವರು ದೇಶದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಮತ್ತೆ ಅಲ್ಲಿಯೂ ಕೂಡ ಯಶಸ್ಸು ಸಿಗಲಿ. ನೀವು ಕವಿ ಕುವೆಂಪು ಅವರು ಹೇಳಿದ ಹಾಗೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಾವು ತಾಯಿ ಭಾರತಾಂಬೆಯ ಮಕ್ಕಳು ಹೌದು, ಆ ತಾಯಿ ಭಾರತೀಯ ಮಗಳಾಗಿರ್ತಕ್ಕಂಥ ಕರ್ನಾಟಕ ಮಾತೆ, ಕನ್ನಡ ಮಾತೆಯ ಮಕ್ಕಳು ಕೂಡ ಆಗಿದ್ದೇವೆ. ಇಲ್ಲಿ ಕನ್ನಡಮನ ಮಕ್ಕಳಾಗಿ ಭಾರತದ ಅಂಗಳದಲ್ಲಿ, ದೇಶದ ಹಂತದಲ್ಲಿ ಪ್ರದರ್ಶನವನ್ನು ನಾವು ಮಾಡಲಿಕ್ಕೆ ಇವತ್ತು ಇಲ್ಲಿ ಸಜ್ಜಾಗಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಇರಲಿ. ನಮ್ಮ ಗೌರವಾನ್ವಿತ ರಾಜ್ಯಪಾಲರವರು ಕಳೆದ 2 ತಿಂಗಳಿಂದ ಹೆಚ್ಚಿಗೆ 2 ಬಾರಿ ಬಂದಿದ್ದಾರೆ. ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಘಟಿಕೋತ್ಸವಕ್ಕೆ ಬಂದ ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಯುವಕರಿಗೆ, ಗ್ರಾಜ್ಯುಯೇಟ್ಸ್ ಆಗಿರ್ತಕ್ಕಂಥ ಯುವಕರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇವತ್ತು ಬಂದು ಕಲೆಗಾಗಿ ತಮ್ಮ ಬದುಕನ್ನು ಮೀಸಲಾಗಿಟ್ಟಿರ್ತಕ್ಕಂಥ ಯುವಕರಿಗೆ ಮಾರ್ಗದರ್ಶನವನ್ನು ಕೂಡ ಮಾಡಲಿಕ್ಕೆ ಪ್ರಥಮ ಪ್ರಜೆಯಾಗಿ ಬಂದಿದ್ದಾರೆ. ಅವರನ್ನು ಮತ್ತೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಬರಮಾಡಿಕೊಳ್ತಾ ಈ ಕಾರ್ಯವನ್ನು ಒಬ್ಬ ಮಂತ್ರಿಯಾಗಿ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರದ ಸದ್ಭಕ್ತರಾಗಿರ್ತಕ್ಕಂಥ ನಾರಾಯಣಗೌಡರಿಗೆ ಮತ್ತು ಅವರ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ, ಅಧಿಕಾರಿಗಳಿಗೆ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀ. ನಮಸ್ಕಾರ. ತಮ್ಮೆಲ್ಲರಿಗೂ
हार्दिक अभिनंदन करते। मैं महाकाल की नगरी और काल भैरव की नगरी से आता हूं। आप में से बहुत सारे महानुभावों को मालूम होगा कि मध्य प्रदेश का उज्जैन सांस्कृतिक दृष्टि से, धार्मिक दृष्टि से विश्व प्रसिद्ध है। वहां 12 ज्योतिर्लिंग में महाकालेश्वर भी है और साथ ही साथ काल भैरव का मंदिर भी है जो दुनिया में प्रसिद्धि प्राप्त है। और मुझे आज यहाँ आकर के बहुत ज्यादा खुशी हो रही है कि यहाँ भी काल भैरव का हिंदुस्तान का सबसे बड़ा मंदिर है। और मुझे स्वामी जी के दर्शन करके, काल भैरव के दर्शन करके, आशीर्वाद लेकर के बड़ी खुशी हो रही है। मैं धन्य हूं। मेरे लिए अत्यंत प्रसन्नता का विषय है कि आज राज्य युवा महोत्सव के इस शुभारंभ कार्यक्रम में मैं उपस्थित हूं। देश भर में स्वामी विवेकानंद की जयंती राज्योत्सव के रूप में, राष्ट्रीय उत्सव के रूप में मनाई जाती है। विवेकानंद जी के बारे में आपको जानकारी होगी, है भी। बहुत छोटी उम्र में उन्होंने विश्व धर्म सम्मेलन में भारत का प्रतिनिधित्व करते हुए सांस्कृतिक और अध्यात्म भाषण देकर के दुनिया को प्रभावित किया था। और जब उन्होंने भाषण शुरू किया और ये बोला कि अमेरिका के भाइयों और बहनों, तो इस वाक्य को सुनकर के सभा मंडप में जितने लोग बैठे थे उन्होंने इतनी देर तक तालियां बजाई कि स्वामी विवेकानंद जी को थोड़ी देर तक रुकना पड़ा। ऐसी प्रसिद्धि उन्होंने छोटी उम्र में ही की। फिर स्वामी जी ने बताया कि अपने आशीर्वचन में उन्होंने युवाओं को राष्ट्र उत्थान की दृष्टि से, देश के सर्वांगीण विकास की दृष्टि से प्रेरित करने के लिए, मोटिवेट करने के लिए एक स्लोगन दिया था, उठो, जागो और चलो। और जब तक चलते रहो तब तक कि आपको अपनी मंजिल नहीं मिलेगी। और वो मंजिल राष्ट्र उत्थान की सोच उनके मन में थी। सारे देश में, जैसा मैंने बताया, राष्ट्रीय युवा उत्सव आयोजित किया जा रहा है और उसका एक उद्देश्य भी है, एक भारत श्रेष्ठ भारत, आत्मनिर्भर भारत, आदि आदि देश के सर्वांगीण विकास के लिए जो बातें हो सकती है उस दिशा में वातावरण बनाने। इस महोत्सव का उद्देश्य राष्ट्र भावना को सुदृढ़ करने, राष्ट्रीय एकता स्थापित करने, सांप्रदायिक सद्भाव निर्माण करने, भाईचारे का वातावरण बनाने, पराक्रम और साहस को युवाओं के बीच प्रचारित करके उन्हें देश के प्रति जागृत करना, जनमानस को सामाजिक कर्तव्यों के प्रति जिम्मेदार होने के लिए प्रोत्साहित करना, देशभक्ति और नैतिक जिम्मेदारियों की भावनाओं को बढ़ावा देना, साथ ही जैसा मैंने बताया आत्मनिर्भर भारत के निर्माण की गतिविधियों को
आगे बढ़ा। राष्ट्रीय युवा महोत्सव के अवसर पर कर्नाटक सरकार भी प्रतिवर्ष इस प्रकार के कार्यक्रम आयोजित किए जाते हैं और मुझे खुशी है कि इस विभाग के मंत्री और इस विभाग की अपर सचिव शालिनी जी भी दोनों मिलकर के इस काम को सुचारू रूप से चलाने का प्रयास कर रही है। युवकों से संबंधित जो गतिविधियां हैं उनको संचालित करने की दृष्टि से और अच्छा काम कर रही है। मुझे यहाँ आकर के खुशी भी है क्योंकि मैं खिलाड़ी हूँ और यहाँ खेल के प्रति कर्नाटक सरकार का रुझान बहुत अच्छा है। सारे देश में खेल कूद गतिविधियों की भी कार्य योजना बनी है, उनको भी हम पूरा करने का प्रयास करेंगे। राज्य युवा महोत्सव के दौरान सांस्कृतिक कार्यक्रम होंगे, मार्शल आर्ट के कार्यक्रम होंगे, बौद्धिक प्रवचन के कार्यक्रम होंगे, युवा कलाकार शिविर आयोजित होंगे, सेमिनार और साहित्यिक गतिविधि का आयोजन भी होगा। राज्य भर में आयोजित इन कार्यक्रमों में युवाओं को भाग लेने के लिए प्रोत्साहित किया जाएगा। मैं राज्य के युवाओं से अपील करता हूं, प्रार्थना करता हूं कि देश हित में और स्वयं के हित में वो इन गतिविधियों में भाग लें। कर्नाटक सरकार 1995 से ही राज्य में युवाओं को एक साथ एक मंच पर लाने के लिए विभिन्न प्रकार की गतिविधियों का आयोजन कर युवाओं को अपनी प्रतिभा प्रदर्शन करने, निखारने का अवसर दे रही है। ये निश्चित रूप से प्रशंसनीय है, सराहनीय है। मैं यहाँ की सरकार की इस मामले में प्रशंसा करता हूँ। मैं युवाओं को कहना चाहूंगा कि शिक्षा और खेल के साथ साथ ऐसे सांस्कृतिक कार्यक्रम